ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಜ ಎಂದೇ ಕರೆಯಲ್ಪಡುವ ಸಿಂಹ ರಾಶಿಯವರ ಜೀವನದಲ್ಲಿ ಪ್ರೀತಿ ಎನ್ನುವುದು ಕೇವಲ ಎರಡು ಮನಸ್ಸುಗಳ ಮಿಲನವಲ್ಲ, ಅದೊಂದು ದೈವಿಕ ಸಂಕಲ್ಪ. ಸಿಂಹ ರಾಶಿಯವರಿಗೆ ಪ್ರೀತಿ ಅಂದರೆ ಅದು ಒಂದು ಗರ್ವ, ಒಂದು ಗೌರವ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಆಳವಾದ ಆತ್ಮ ಸಂಬಂಧ. ನೀವು ಸಿಂಹ ರಾಶಿಯವರಾಗಿದ್ದರೆ ನಿಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನೀವು ಹುಡುಕೋದು ಕೇವಲ ಒಬ್ಬ ಸಂಗಾತಿಯನ್ನಲ್ಲ, ಬದಲಾಗಿ ನಿಮ್ಮ ಆತ್ಮವನ್ನು ಪ್ರತಿಬಿಂಬಿಸುವ ಮತ್ತೊಂದು ಜೀವವನ್ನು. ಈ ವಿಡಿಯೋದಲ್ಲಿ ನಾವು ಸಿಂಹ ರಾಶಿಯವರ ಪ್ರೇಮದ ವಿಭಿನ್ನ ಆಯಾಮಗಳು, ಅವರ 7 ಜನ್ಮಗಳ ಸಂಗಾತಿಯನ್ನು ಗುರುತಿಸುವ ಬಗ್ಗೆ ಮತ್ತು 2026ರ ಭವಿಷ್ಯದ ಬಗ್ಗೆ ವಿವರವಾಗಿ ಚರ್ಚಿಸೋಣ. ಸಿಂಹ ರಾಶಿಯವರ ಮೂಲ ಸ್ವಭಾವ, ಪ್ರೀತಿಯಲ್ಲಿ ಇವರ ಅಸ್ಮಿತೆ ಏನು? ಸಿಂಹ ರಾಶಿಯು ಅಗ್ನಿ ತತ್ವಕ್ಕೆ ಸೇರಿದ ರಾಶಿ. ಸೂರ್ಯ ಇದರ ಅಧಿಪತಿ. ಸೂರ್ಯ ಹೇಗೆ ಇಡೀ ಸೌರಮಂಡಲಕ್ಕೆ ಬೆಳಕು ನೀಡ್ತಾನೋ ಹಾಗೆಯೇ ಸಿಂಹ ರಾಶಿಯವರು ತಮ್ಮ ಸುತ್ತಮುತ್ತಲೇ ಇರೋರಿಗೆ ಎಲ್ಲರಿಗೂ ಕೂಡ ಶಕ್ತಿ ಮತ್ತು ಪ್ರೀತಿಯನ್ನು ನೀಡ್ತಾರೆ. ರಾಜವೈಭವದ ಪ್ರೀತಿ, ಇವರು ಪ್ರೀತಿಸಿದರೆ ಅದು ಅದ್ಧೂರಿಯಾಗಿರುತ್ತೆ. ತಮ್ಮ ಸಂಗಾತಿಯನ್ನ ಜಗತ್ತಿನ ಅತ್ಯಂತ ಅದೃಷ್ಟವಂತ ವ್ಯಕ್ತಿಯನ್ನಾಗಿ ಮಾಡಲು ಇವರು ಬಯಸ್ತಾರೆ. ಲಾಯಲ್ಟಿ, ನಿಷ್ಠೆ ಸಿಂಹ ರಾಶಿಯವರ ಅತ್ಯಂತ ದೊಡ್ಡ ಗುಣ. ಒಮ್ಮೆ ಇವರು ಯಾರನ್ನಾದರೂ ತಮ್ಮವರು ಅಂತ ಏನಾದರೂ ಒಪ್ಪಿಕೊಂಡ್ರೆ ಎಂಥ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ಅವರ ಕೈ ಬಿಡೋದಿಲ್ಲ. ಗೌರವಕ್ಕೆ ಮೊದಲ ಆದ್ಯತೆ ಇವರಿಗೆ. ಪ್ರೀತಿಗಿಂತ ಹೆಚ್ಚಾಗಿ ಗೌರವ ಮುಖ್ಯ. ತನ್ನ ಸಂಗಾತಿ ತನಗೆ ಬೆಲೆ ನೀಡ್ತಿಲ್ಲ ಅಂತ ಗೊತ್ತಾದ ತಕ್ಷಣನೇ ಅವರು ಅಲ್ಲಿಂದ ದೂರ ಹೋಗ್ಬಿಡ್ತಾರೆ. ಅವರ ಯುಗೋ ಅನ್ನೋದು ಬರೀ ಗರ್ವವಲ್ಲ, ಅದು ಅವರ ಆತ್ಮಗೌರವ ಕೂಡ. 7 ಜನ್ಮಗಳ ಸಂಗಾತಿ ಅಂದರೆ ಯಾರು? ಎಲ್ಲ ಸಂಬಂಧಗಳು ಶಾಶ್ವತವಾಗಿರೋದಿಲ್ಲ. ಜ್ಯೋತಿಷ್ಯದ ಪ್ರಕಾರ ನಮ್ಮ ಜೀವನಕ್ಕೆ ಬರುವ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಯಾವುದೋ ಒಂದು ಉದ್ದೇಶದಿಂದ ಬರ್ತಾರೆ. ಆದರೆ 7 ಜನ್ಮಗಳ ಸಂಗಾತಿ, ಸೌಲ್ಮೇಟ್ ಎನ್ನುವವರು ನಿಮ್ಮ ಕರ್ಮದ ಭಾಗವಾಗಿರ್ತಾರೆ. ಇವರನ್ನ ಗುರುತಿಸುವ ಲಕ್ಷಣಗಳು: ಪರಿಚಯ ಇಲ್ಲದೆ ಇದ್ರೂ ಕೂಡ ಕಾಡುವ ಆಪ್ತತೆ. ನೀವು ಅವರನ್ನ ಮೊದಲ ಬಾರಿಗೆ ನೋಡಿದಾಗ ಎಲ್ಲಿಯೋ ನೋಡಿದ ಒಂದು ಅನುಭವ ಆಗುತ್ತೆ ಮತ್ತು ಆರಂಭಿಸುವ ಮೊದಲೇ ಅವರ ಮನಸ್ಸಿನ ಭಾವನೆಗಳು ನಿಮಗೆ ತಲುಪುತ್ತೆ. ಕಾಲದ ಅರಿವು ಇರೋದಿಲ್ಲ. ಅವರ ಜೊತೆ ಕುಳಿತು ಮಾತನಾಡಿದಾಗ ಗಂಟೆಗಳು ನಿಮಿಷಗಳಂತೆ ಕಳೆಯುತ್ತೆ. ಪ್ರಪಂಚದ ಬೇರೆಲ್ಲ ಜಂಜಾಟಗಳು ಮರೆತೋಗುತ್ತೆ. ಅಪೂರ್ಣತೆಯಿಂದ ಪೂರ್ಣತೆಯತ್ತ ಅನಿಸುತ್ತೆ. ಅವರ ಭೇಟಿಯ ಮೊದಲು ನಿಮ್ಮ ಬದುಕಿನಲ್ಲಿ ಏನೋ ಒಂದು ಕಳೆದುಕೊಂಡ ಭಾವನೆ ಬರುತ್ತೆ. ಅವ್ರು ಬಂದಮೇಲೆ ನಿಮ್ಮ ಜೀವನಕ್ಕೊಂದು ಅರ್ಥ ಅನ್ನೋದು ಸಿಕ್ಕಂತಾಗುತ್ತೆ. ಮೌನದಲ್ಲಿ ಕೂಡ ಮಾತು, ಪದಗಳ ಇಲ್ದಿದ್ರೂ ಕೂಡ ನಿಮ್ಮ ಕಣ್ಣುಗಳಲ್ಲೇ ಸಂಮೋಹನ ನಡೆಯುವ ಶಕ್ತಿ ಈ ಸಂಬಂಧಕ್ಕೆ ಇರುತ್ತೆ. ಸಿಂಹ ರಾಶಿಯವರ ಭಾಗ್ಯದಲ್ಲಿ ಬರೆದಿರುವ ಅಕ್ಷರಗಳ ರಹಸ್ಯ. ಜ್ಯೋತಿಷ್ಯದ ಲೆಕ್ಕಾಚಾರ ಪ್ರಕಾರ ಸಿಂಹ ರಾಶಿಯವರ ಜಾತಕದಲ್ಲಿ ಕೆಲವು ನಿರ್ದಿಷ್ಟ ಅಕ್ಷರಗಳೊಂದಿಗೆ ಜನ್ಮ ಜನ್ಮಾಂತರದ ಸಂಬಂಧ ಇರುತ್ತೆ. ಈ ಅಕ್ಷರಗಳಿಂದ ಹೆಸರು ಆರಂಭವಾಗುವ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಕೇವಲ ವ್ಯಕ್ತಿಗಳಾಗಿರೋದಿಲ್ಲ, ಅವರು ನಿಮ್ಮ ಭಾಗ್ಯದ ದಾರಿದೀಪಗಳಾಗಿರ್ತಾರೆ. ಸ, ನಿಮ್ಮ ಶಕ್ತಿಯ ಮೂಲ. ಸಿಂಹ ರಾಶಿಯವರು ಅದೆಷ್ಟೇ ಬಲಿಷ್ಠ ಆಗಿದ್ರೂ ಕೂಡ ಅವರಿಗೆ ಒಳಗಿನಿಂದ ಒಂದು ಭದ್ರತೆಯ ಅವಶ್ಯಕತೆ ಇರುತ್ತೆ. ಸ ಅಕ್ಷರದ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬಂದರೆ ಅವರು ನಿಮ್ಮ ಬೆನ್ನೆಲುಬಾಗಿ ನಿಲ್ತಾರೆ. ನೀವು ಸೋತಾಗ ನಿಮ್ಮನ್ನು ಎತ್ತಿ ಹಿಡಿಯುವ, ನಿಮ್ಮ ಯಶಸ್ಸನ್ನು ತನ್ನದೇ ಯಶಸ್ಸು ಅಂತ ಸಂಭ್ರಮಿಸುವ ಗುಣ ಇವರದ್ದಾಗಿರುತ್ತೆ. ಇವ್ರ ಜೊತೆಗಿನ ಸಂಬಂಧ ಶಕ್ತಿ ಮತ್ತು ಸ್ಥಿರತೆಯ ಸಂಕೇತ. ಆರ್ ಅಕ್ಷರ, ರಾಜವೈಭವದ ಅನುಬಂಧ. ಅಕ್ಷರದಿಂದ ಹೆಸರು ಶುರುವಾಗಿರುವವರು ನಿಮ್ಮ ಬದುಕಿಗೆ ಬಂದರೆ ಅಲ್ಲಿ ಗೌರವಕ್ಕೆ ಯಾವುದೇ ಕೊರತೆ ಅನ್ನೋದು ಇರೋದಿಲ್ಲ. ಸಿಂಹ ರಾಶಿಯವರಿಗೆ ಸಲ್ಲಬೇಕಾದ ರಾಜ ಮರ್ಯಾದೆಯನ್ನು ಇವರು ಸದಾ ನೀಡ್ತಾರೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುವಂತೆ ಮಾಡುವಲ್ಲಿ ಇವರ ಪಾತ್ರ ದೊಡ್ಡದು. ಇವರೊಂದಿಗೆ ಇದ್ದಾಗ ನೀವು ರಾಜನಂತೆ ಅಥವಾ ರಾಣಿಯಂತೆ ಹೆಮ್ಮೆ ಅನುಭವಿಸ್ತೀರ. ಅಕ್ಷರ, ಮಮತೆ ಮತ್ತು ಶಾಂತಿಯ ಸಾಕಾರ. ಸಿಂಹ ರಾಶಿಯವರಲ್ಲಿ ಅಗಾಧವಾದ ಕೋಪ ಅಥವಾ ಹಠ ಇರ್ಬೋದು. ಈ ಹಠವನ್ನು ತಣಿಸೋದಕ್ಕೆ ಕೇವಲ ಪ್ರೀತಿಯಿಂದ ಮಾತ್ರ ಸಾಧ್ಯ. ಅಕ್ಷರದವರು ನಿಮ್ಮ ಜೀವನಕ್ಕೆ ಬಂದಾಗ ಅವರು ತಾಯಿಯಂತಹ ಕಾಳಜಿ ಮತ್ತು ಶಾಂತಿಯನ್ನು ಹೊತ್ತು ತರ್ತಾರೆ. ನಿಮ್ಮ ಮನಸ್ಸಿನ ಆತಂಕಗಳನ್ನು ದೂರ ಮಾಡಿ ನಿಮ್ಮ ಬದುಕಿನಲ್ಲಿ ಪ್ರೀತಿಯ ತಂಗಾಳಿ ಬೀಸುವಂತೆ ಮಾಡ್ತಾರೆ. ಅಥವಾ ಟಿ ಅಕ್ಷರ, ಅಪ್ರತಿಮ ಆಕರ್ಷಣೆ ಮತ್ತು ಸೆಳೆತ. ಈ ಅಕ್ಷರದ ವ್ಯಕ್ತಿಗಳಿಗೂ ಸಿಂಹ ರಾಶಿಯವರಿಗೂ ಒಂದು ರೀತಿಯ ಕಾಂತಿಯ ಸೆಳೆತ ಇರುತ್ತೆ. ಇವರಿಂದ ದೂರ ಇರೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ವಿಧಿ ನಿಮ್ಮನ್ನು ಪದೇ ಪದೇ ಇವರ ಬಳಿಗೆ ತರುತ್ತೆ. ಈ ಸಂಬಂಧ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಇಲ್ಲಿ ಭಾವನೆಗಳ ಏರಿಳಿತ ಇದ್ರೂ ಕೂಡ ಸಂಬಂಧಗಳ ಆಳ ಮಾತ್ರ ಅದ್ಭುತವಾಗಿರುತ್ತೆ. ಇನ್ನು
ಅಕ್ಷರ ನಿಷ್ಠೆ ಮತ್ತು ಅಚಲವಾದ ನಂಬಿಕೆನೇ ಪ್ರಪಂಚ ಎನ್ನುವ ಸಿಂಹರಾಶಿಯವರಿಗೆ ಅಕ್ಷರದವರು ಅತ್ಯಂತ ಸೂಕ್ತ ಸಂಗಾತಿಗಳಾಗಿರ್ತಾರೆ. ಈ ಸಂಬಂಧದಲ್ಲಿ ಪಾರದರ್ಶಕತೆ ಇರುತ್ತೆ. ಮೋಸ ಅಥವಾ ದ್ರೋಹಕ್ಕೆ ಇಲ್ಲಿ ಜಾಗ ಇಲ್ಲ. ಅವರು ನಿಮ್ಮ ಜೊತೆ ಯಾವಾಗಲೂ ನಿಷ್ಠೆಯಿಂದ ಇರ್ತಾರೆ ಮತ್ತು ನಿಮ್ಮ ರಹಸ್ಯಗಳನ್ನು ಕಾಪಾಡ್ತಾರೆ. ಸಿಂಹರಾಶಿಯವರ ಪ್ರೇಮ ಜೀವನದಲ್ಲಿ ಹೊಸ ಸೂರ್ಯೋದಯ ಅನ್ನೋದಾಗುತ್ತೆ. ಈಗ ನೀವು ಪ್ರಸ್ತುತ ಕಾಲಘಟ್ಟಕ್ಕೆ ಬಂದರೆ 2026 ವರ್ಷ ಸಿಂಹರಾಶಿಯವರಿಗೆ ಜ್ಯೋತಿಷ್ಯದ ಪ್ರಕಾರ ಅತ್ಯಂತ ಮಹತ್ವದ ವರ್ಷ. ಗುರುಗ್ರಹದ ಶುಭ ದೃಷ್ಟಿ ಮತ್ತು ಶನಿ ಮಹಾತ್ಮನ ಪಾಠಗಳು ನಿಮ್ಮನ್ನು ಪಕ್ವಗೊಳಿಸುತ್ತೆ. ಈ ವರ್ಷ ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಮುಂದಿನ 20-30 ವರ್ಷಗಳ ಜೀವನವನ್ನು ನಿರ್ಧರಿಸುತ್ತೆ. ಒಬ್ಬ ವಿಶೇಷ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶಿಸುವ ಸಾಧ್ಯತೆ 90% ಇರುತ್ತೆ. ಈ ಭೇಟಿಯು ಕೇವಲ ಸಾಮಾಜಿಕ ಭೇಟಿಯಾಗಿರೋದಿಲ್ಲ, ಅದು ನಿಮ್ಮ ಆತ್ಮದ ಕರೆಗೆ ಒಗ್ಗಟ್ಟು ಬರುವ ಸಂಗಾತಿಯಾಗಿರ್ಬೋದು. ಈಗಾಗಲೇ ಸಂಬಂಧದಲ್ಲಿರುವವರು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾಗ್ತಾರೆ. ನಿಮ್ಮ ಸಂಗಾತಿಯು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಎಂಬ ಸತ್ಯ ಈ ವರ್ಷ ಅನಾವರಣಗೊಳ್ಳುತ್ತೆ. ಸಿಂಹರಾಶಿಯವರಿಗೆ ಒಂದು ಎಚ್ಚರಿಕೆ, ಎಲ್ಲವೂ ಪ್ರೀತಿಯಲ್ಲ. ಸಿಂಹರಾಶಿಯವರು ಭಾವನಾತ್ಮಕವಾಗಿ ತುಂಬ ದೊಡ್ಡ ಹೃದಯದವರು. ಇದನ್ನೇ ಬಂಡವಾಳ ಮಾಡಿಕೊಳ್ಳುವ ಕೆಲವು ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರಬಹುದು. ಅವರು ಪಾಠ ಕಲಿಸ್ತಾರೆ. ಕೆಲವರು ನಿಮ್ಮ ಜೀವನಕ್ಕೆ ಸಂಗಾತಿಗಳಾಗಿ ಬರೋದಿಲ್ಲ, ಬದಲಾಗಿ ನಿಮಗೆ ಪಾಠ ಕಲಿಸೋದಕ್ಕೆ ಬರ್ತಾರೆ. ಅವರನ್ನು ನೀವು ಐಡೆಂಟಿಫೈ ಮಾಡೋದು ಬಹಳ ಮುಖ್ಯ. ಪ್ರೀತಿಯನ್ನು ಉಳಿಸ್ಕೊಳ್ಳೋದು ಹೇಗೆ? ನಿಮ್ಮ 7 ಜನ್ಮಗಳ ಸಂಗಾತಿ ಸಿಕ್ಕಿದ ಮೇಲೆ ಅದನ್ನು ಕಾಪಾಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ. ಒಳ್ಳೆ ಕಮ್ಯುನಿಕೇಷನ್ ಇರಬೇಕು. ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನೇರವಾಗಿ ಹೇಳಬೇಕು. ಸಿಂಹರಾಶಿಯವರನ್ನು ಅಂದುಕೊಂಡದ್ದು ಹೇಳದೇ ಇದ್ದರೆ ಅದು ಸಿಟ್ಟಾಗಿ ಹೊರಬರುತ್ತೆ. ನಿಮ್ಮ ಸಂಗಾತಿ ಮಾಡುವ ಸಣ್ಣ ಸಣ್ಣ ಕೆಲಸಗಳನ್ನು ಗುರುತಿಸಿ ಪ್ರಶಂಸೆ ಮಾಡಿ. ಇದರಿಂದ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ. ಸಿಂಹರಾಶಿಯವರು ಯಾವಾಗಲೂ ಮುಂದೆ ಇರಬೇಕು ಅಂತ ಬಯಸ್ತಾರೆ, ಆದರೆ ಪ್ರೀತಿಯಲ್ಲಿ ಒಂದೊಮ್ಮೆ ಹಿಂಜರಿದು ಸಂಗಾತಿಗೆ ದಾರಿ ಮಾಡಿಕೊಡೋದು ನಿಜವಾದ ದೊಡ್ಡತನವಾಗಿರುತ್ತೆ. ನಿಮ್ಮ ಭಾಗ್ಯ ನಿಮ್ಮ ಕೈಯಲ್ಲಿದೆ. ಸಿಂಹರಾಶಿಯವರೇ, ನಿಮ್ಮ ಜೀವನ ಎನ್ನುವುದು ಒಂದು ದೊಡ್ಡ ಕಾವ್ಯ. ಈ ಕಾವ್ಯದಲ್ಲಿ ಪ್ರೀತಿ ಎನ್ನುವುದು ಮುಖ್ಯವಾದ ಅಧ್ಯಾಯ. ನೀವು ಯಾರನ್ನಾದರೂ ನೆನೆಸಿಕೊಂಡಾಗ ನಿಮ್ಮ ಹೃದಯದ ಮಿಡಿತ ಹೆಚ್ಚಾಗ್ತಾ ಇದ್ರೆ ಆ ಹೆಸರಿನಲ್ಲಿ ಈ ಮೇಲಿನ ಅಕ್ಷರಗಳು ಏನಾದರೂ ಇದ್ದರೆ ಅದು ಖಂಡಿತವಾಗಿಯೂ ದೈವಿಕ ಸಂಕೇತನೇ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ಪ್ರೀತಿ, ಸುಖ ಮತ್ತು ಸದಾ ಗೌರವ ಇರಲಿ ಅಂತ ನಾವು ಹಾರೈಸ್ತೇವೆ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮತ್ತು ಈ ಮೇಲಿನ ಅಕ್ಷರಗಳಲ್ಲಿ ಇರುವವರು ಕೂಡ ನಿಮ್ಮ ಜೀವನದಲ್ಲಿ ಇದ್ದಾರೆ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.